ನಮಸ್ಕಾರ, ನಾನು ಶೂನ್ಯ. ಇನ್ನೆಲ್ಲ ಈ ಯೂಟ್ಯೂಬ್ ಸಾಂಗ್ಸ್ಗಳನ್ನ ನಿಲ್ಲಿಸ್ಕೊಂಡು ಹೊರಟಿದೆ. ಬಟ್ ನಿಲ್ಸೋಕಾತಿಲ್ಲ, ಯಾಕಂದರೆ ಎಲ್ಲರ ಲೈಫ್ ಒಂದೇ ಥರ ಇರ್ತಿಲ್ಲ. ಅವ್ರವ್ರ ಲೈಫ್ ಅವ್ರವ್ರಿಗೆ, ದೊಡ್ಡದೋ ಚಿಕ್ಕದೋ ಯಾವುದೇ ಥರ. ನಾನು ನನ್ನ ಜೀವನದ ಮುಂದಿನ ದಿನಗಳನ್ನು ನಾನು ಕಂಡಂಥ ರೀತಿ ಇವತ್ತು ನಾನು ನೋಡ್ತಿದ್ರೆ ಇದನ್ನೆಲ್ಲ ನಿಲ್ಸೋಕ್ಕಾಗ. ಸೊ ಕಂಟಿನ್ಯೂ ಮಾಡ್ತೆ, ನಿಲ್ಲಿಸೋದಿಲ್ಲ. ಈ ವಿಡಿಯೋ ಅವಶ್ಯಕತೆ ಇಲ್ಲ. ನಾನು ನನ್ನ ಸಮಾಧಾನಕ್ಕೋಸ್ಕರ ಈ ವಿಡಿಯೋ ಮಾಡಿ ಹಾಕ್ತಿದ್ದೆ ಬಿಟ್ರೆ ಈ ವಿಡಿಯೋ ಯಾರಿಗೂ ಇದು ನೆಸಸರಿ ಅಲ್ಲ. ಇದು ಅನ್ನೆಸೆಸರಿ ವಿಡಿಯೋ. ಬಟ್ ಹೇಳ್ತಾರಲ್ಲ, ಸ್ವಯಂ ತೃಪ್ತಿ ಬೇಕಾ ನೋಡಿ. ಸೊ ನನ್ನ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನಿಗೋಸ್ಕರ ನಾನು ಮಾಡ್ತಾ ಇರೋದಿದೆ. ತುಂಬ ಜನ ನೋವು ಕೊಟ್ಟಿದೆ. ಅದ್ರ ಬಗ್ಗೆ ಎಲ್ಲ ಮಾತಾಡ್ರೆ ಈಗ ಪ್ರಯೋಜನ ಇಲ್ಲ. ಅದ್ರ ಬಗ್ಗೆ ಈಗ ಮಾತಾಡ್ರೆ ಪ್ರಯೋಜನ ಇಲ್ಲ. ನನ್ನ ಹತ್ರ ಯಾವುದೇ ರೀತಿಯ ಬದಲಾವಣೆ ನಾನು ಯಾರ ಲೈಫ್ಗೂ ನಾನು ಕೊಡೋಕಾತಿಲ್ಲ. ತುಂಬ ಜನರನ್ನು ಕಳ್ಕೊಂಡಿದ್ದೆ ನಾನು ಲೈಫಲ್ಲಿ. ತುಂಬ ಜನರನ್ನ ನಾನು ತುಂಬ ಅಡಿಕ್ಟೆಡ್ ಆಗಿದ್ದನ್ನೆಲ್ಲ ತುಂಬ ಕಳ್ಕೊಂಡಿದ್ದೆ, ತುಂಬ ದೂರ. ಅವ್ರು ಯಾರು ವಾಪಸ್ ಬರ್ತಿಲ್ಲ. ಇಟ್ಸ್ ಓಕೆ, ಬೇಡ, ಸಾಕು. ನಾನು ಕೆಲವೊಂದು ನೆನಪುಗಳನ್ನು ಬದುಕ್ತೆ, ನಾನು ಖುಷಿಯಿಂದ ಬದುಕ್ತೇನೆ, ನನಗೇನು ತೊಂದರೆ ಇಲ್ಲ. ಖುಷಿಯಿಂದ ಬದುಕೋಕೆ ಆಗ್ತಾ ಇಲ್ಲೇ ಬೇರೆ, ಬಟ್ ಪ್ರಯತ್ನ ಪಡ್ಲಕ್ ಖುಷಿಯಿಂದ ಬದುಕಬೇಕನ್ನೋ ಪ್ರಯತ್ನ ಪಡ್ಬೋದು. ಮತ್ತೆ ಜೀವನ ಎಲ್ಲರಿಗೂ ಒಂದೇ ಥರ ಇದ್ದಿಲ್ಲ. ನಾವು ಅಳ್ತಾ ನಮ್ಮವ್ರನ್ನ ನಗಿಸ್ತಾ ಬರ್ತೀವಿ, ನಾವು ನಗ್ತಾ ನಮ್ಮವ್ರನ್ನ ಅಳಿಸ್ತಾ ಹೋಗ್ತೀವಿ. ನಡುವೆ ಈ ನಾಟಕ ಜೀವನ. ಇದರಲ್ಲಿ ಕಷ್ಟ, ಸುಖ, ದುಃಖ, ನೋವು, ನಲಿವು, ಆಸೆ, ಅತಿಯಾಸೆ ಎಲ್ಲವನ್ನು ನಮ್ಮ ಕೈಲಿರುತ್ತೆ. ಎಲ್ಲ ಪ್ರತಿಯೊಂದು ಬಂದೇ ಬರುತ್ತೆ. ಅನ್ಭವಿಸ್ಲೇಬೇಕು, ಅನ್ಭವಿಸ್ತೀವಿ. ನನ್ನ ಅಮ್ಮ ಹೇಳೋದು ಮಾತು ನೆನಪಿತ್ತು ನನಗೆ, ಬಂದ್ ದಿನ ಬಂದಂಗೆ ಕಳಿಕ್. ಸೊ ಇದೆಲ್ಲರಿಗೂ ಈ ಮಾತು, ಯಾವ ಮಾತು ತಕೊಂಬೇಡಿ, ಈ ಮಾತು ಒಂದು ನೆನ್ಪಿಟ್ಕೊಳ್ಳಿ. ಬಂದ್ ದಿನ ಬಂದಂಗೆ ಕಳಿಬೇಕು ಅಷ್ಟೇ. ಮತ್ತೆ ಜಾಸ್ತಿ ಅಂತ ನಾನು ಮಾತಾಡೋಕೆ ಬರಲ್ಲ. ನನ್ನ ಮಾತನ್ನ ಕೇಂಬರ್ ಎಷ್ಟು ಜನ ಇದ್ರೂ ಬೇರೆ, ಬಟ್ ಖುಷಿಯಿಂದ ಕೇಂಬರ್ ಯಾರೂ ಇಲ್ಲ, ರೇರ್. ಇಟ್ಸ್ ಓಕೆ, ನನಗೇನು ಅದರಿಂದ ಬೇಜಾರಿಲ್ಲ. ಯಾಕಂದರೆ ಒಳ್ಳೆ ವ್ಯಕ್ತಿಗೆ ಏನಾದರೂ ಜನ, ಈಗ ಒಬ್ಬ ಒಳ್ಳೆ ವ್ಯಕ್ತಿಗೆ ಜನ ನನ್ನ ಬಗ್ಗೆ ಕೆಟ್ಟದ ಆಲೋಚನೆ ಮಾಡ್ತಾರೆ, ನನ್ನ ಬಗ್ಗೆ ಆ ಥರ ಅನ್ಕಂತಾರೆ, ಈ ಥರ ಅನ್ಕಂತಾರೆ ಅನ್ನೋಳಿದ್ರೆ ಅದು ಒಳ್ಳೆ ವ್ಯಕ್ತಿಗೆ ಬೇಜಾರಾಗ್ಬೋದು. ನಾನು ಒಳ್ಳೆ ವ್ಯಕ್ತಿ ಅಲ್ಲ, ನಾನು ಹಡ್ಬಿ, ಬೇವರ್ಸಿ ಅಂದ್ರೆ ಏನು ತೊಂದರೆ ಅಲ್ಲ. ಅದೇ ನೋಡುವ, ಮನ್ಸಲ್ಲಿ ಏನು ಅನ್ಸುತ್ತೆ ನಾನು ಅದು ಬರಿತೇನೆ, ನಾನು ಸಾಂಗ್ ಮಾಡ್ತೆ. ಜೀವನ ಅಂದಮೇಲೆ ತುಂಬ ಕೆಟ್ಟದ್ದು ನಡೀತು, ತುಂಬ ಒಳ್ಳೇದು ನಡೀತು. ಹಾಗಂತ ನಮ್ಮ ಲೈಫನ್ನು ನಾವು ಹಾಳು ಮಾಡ್ಕೊಂಬಕಾತಿಲ್ಲ. ನನ್ನ ಲೈಫ್ನ ಹಾಳು ಮಾಡ್ಕೊಂಡಾಯ್ತು, ನಾನು ಹಾಳು ಮಾಡ್ಕೊಂಡು ನನ್ನ ಲೈಫಿನ ನಾನು ತುಂಬ ಭರ್ಜರಿ ನನ್ನ ಲೈಫನ್ನು ನಾನು ಇಟ್ಕೊಂಡು ಕನ್ನಡಿ ನನಗೆ ಆಸೆ ಇಲ್ಲ. ಬಟ್ ಕೆಲವೊಂದು ದಿನಗಳಿಗೆ ನಾನು ಕಾಯ್ತಿದ್ದೆ. ಕೆಲವೊಂದು ದಿನಗಳು ಬೇಕು. ಆ ದಿನಗಳಿಗೋಸ್ಕರ ಇದನ್ನು ನಾನು ನಿಲ್ಸೋಕ್ಕಾಗ. ಕೆಲವೊಂದು ದಿನಗಳು ಈಗಳು ಹೇಳ್ತಿದ್ದೆ, ಕೆಲವೊಂದು ದಿನಗಳು ಮುಂದೆ ಬಪ್ಪಂತ ಕೆಲವೊಂದು ದಿನಗಳಿಗೆ ನಾನು ಈಗ ಇದರಲ್ಲಿ ಮುಂದುವರಿತೆ. ಸೊ ನನ್ನ ಶೂನ್ಯ ಅಷ್ಟೇ. ಜಾಸ್ತಿ ಅಂತ ತುಂಬ ಇತ್ತು ಮಾತಾಡಿದರೆ, ಬಟ್ ಈಗ ಬೇಡ. ಸಿಗುವ ಮುಂದೆ. ಎಲ್ರಿಗೂ ನಮಸ್ಕಾರ.